ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನವರು ಇವರಿಬ್ಬರನ್ನು ಕೂಡ ಒಂದು ವಿಷಯಕ್ಕೆ ನಾವು ಅಭಿನಂದಿಸಲೇಬೇಕು. ಯಾಕೊತ್ತಾ, ಈಗ ಈ ಪಕ್ಷಗಳಲ್ಲಿರುವಂತಹ ಹುಡುಕುಗಳನ್ನು ಒಡಕುಗಳನ್ನು ಬೇರೆಯವರು ಹೇಳಬೇಕು ಅಂತೇನೂ ಇಲ್ಲ. ಅವರವರೇ ತಮ್ಮ ಬಣ್ಣವನ್ನು ಬಯಲು ಮಾಡಿಕೊಂಡು ಜನರಿಗೆ ಉಚಿತ ಮನರಂಜನೆಯನ್ನು ಕೊಡ್ತಾ ಇದ್ದಾರೆ. ಬಿ ಜೆ ಪಿಯವರು ನಿಲ್ಲಿಸಿದಾಗ ಕಾಂಗ್ರೆಸ್ನವರು, ಕೈ ಪಕ್ಷದವರು ನಿಲ್ಲಿಸಿದಾಗ ಕಮಲ ಪಕ್ಷದವರು, ಹೀಗೆ ಸರದಿಯಲ್ಲಿ ಮನರಂಜನೆ ಕೊಡೋದಕ್ಕೆ ಇವರ ನಡುವೆ ಪೈಪೋಟಿ ನಡೀತಾ ಇದೆ. ಸದ್ಯ ಕಾಂಗ್ರೆಸ್ನೊಳಗೆ ನಡೀತಾ ಇರುವಂತಹ ಮಾತಿನ ಕಾಳಗವನ್ನು ನಿಮಗೆ ತೋರಿಸ್ಬೇಕು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಒಳಗೊಳಗೆ ಗುದ್ದಾಟ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿರುವಂತಹ ಪಕ್ಷಗಳ ಒಳಗಿನ ಹುಳುಕನ್ನು ಹೊರತರೋದಕ್ಕೆ ಹೊರಗಿನವರು ಬೇಕಾಗಿಯೇ ಇಲ್ಲ. ಕಾಂಗ್ರೆಸ್ನವರ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ನವರೇ ಮಾತಾಡ್ತಾರೆ, ಹಾಗೆಯೇ ಬಿಜೆಪಿಯವರ ಬಗ್ಗೆ ಬಿಜೆಪಿಯವರೇ ಮಾತನಾಡ್ತಾರೆ. ಸದ್ಯಕ್ಕೆ ಸರ್ಕಾರ ನಡೆಸ್ತಾ ಇರುವಂತಹ ಮಂತ್ರಿಗಳ ನಡುವೆಯೂ ಕೂಡ ಅಂಥದ್ದೇ ಮಾತಿನ ಸಮರ ನಡೀತಾ ಇದೆ. ಸಿಎಂ ಅವರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ DCM ಹೇಳ್ತಿದ್ರೆ, ಹಾಗೆ ದುರ್ಬಳಕೆ ಮಾಡ್ಕೊಂಡು ನಾನು ಸದಾಶಿವನಗರದಲ್ಲಿ 4 ಮನೆ ಕಟ್ಟಿಸಿದ್ದೀನಿ ಅಂತ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ. ಹಾಗಿದ್ದರೆ ಕೈಪಾಳ್ಯದಲ್ಲಿ ಸಾಗ್ತಾ ಇರುವಂತಹ ಒಳಗಿನವರ ಗುದ್ದಾಟ ಹೀಗಿದೆ. ಯಾವ್ಯಾವ ಕಾರಣಕ್ಕಾಗಿ ಇವರ ನಡುವೆ ಈ ಮಾತಿನ ಸಮರ ನಡೀತಾ ಇದೆ? ಇದರ ನಡುವೆನೇ ಉದ್ದೇಶಿತ ದಲಿತರ ಸಮಾವೇಶವನ್ನು ನಡೆಸುವಂತಹ ಕಾರ್ಯಕ್ರಮ ಎಲ್ಲಿಗೆ ಬಂದು ನಿಂತಿದೆ ಮತ್ತು ಶಿವಕುಮಾರ್ ಅವರನ್ನ ರಾಜಣ್ಣ ಯಾವ ಸ್ವರೂಪದಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನು ಒಂದು ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಒಳಗೊಳಗೆ ನಡೀತಾ ಇರುವಂತಹ ಗುದ್ದಾಟವನ್ನು ವಿವರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಶಿಷ್ಟಾಚಾರದ ಜಗಳ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವೊಂದು ನಿಯಮಗಳಿವೆ. ಸರ್ಕಾರ ನಡೆಸುವಂಥವರು ಮತ್ತು ಪ್ರತಿಪಕ್ಷದಲ್ಲಿ ಇರುವಂಥವರು ಜೊತೆಯಲ್ಲೇ ಸಾಗುವುದಕ್ಕೆ ಈ ನಿಯಮಗಳ ಪಾಲನೆ ಅತ್ಯಗತ್ಯ. ಯಾಕಂದರೆ ಸರ್ಕಾರ ಅನ್ನುವಂಥದ್ದು ಕೇವಲ ಆಡಳಿತ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು ಕೂಡ ಅಲ್ಲ. ಅದರಲ್ಲೂ ಯಾವುದಾದ್ರೂ ಉದ್ಘಾಟನೆ, ಶಂಕುಸ್ಥಾಪನೆಯಂತಹ ಸಮಾರಂಭಗಳ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ಕ್ರೆಡಿಟ್ ವಾರ್ ವಿಪರೀತ ಅನ್ನುವಷ್ಟು ಜಾಸ್ತಿಯಾಗಿದೆ. ಮಂಗಳೂರಿನಲ್ಲಿ ಒಂದು ಆಸ್ಪತ್ರೆಯನ್ನು 2 ಬಾರಿ ಉದ್ಘಾಟನೆ ಮಾಡಿರೋದನ್ನು ನಾವು ನೋಡಿದ್ವಿ. ಆದರೆ ಆ ಉದ್ಘಾಟನೆ ಜಗಳ ಅಲ್ಲಿಗೆ ನಿಂತಿಲ್ಲ. ಬದಲಿಗೆ ಇವತ್ತು ನಡೆದಂತಹ KDP ಸಭೆಯಲ್ಲೂ ಕೂಡ ಶಿಷ್ಟಾಚಾರ ಉಲ್ಲಂಘನೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಜಿಲ್ಲೆಯ ಪ್ರಗತಿ ಪರಿಶೀಲನೆಗಿಂತ ಜಾಸ್ತಿ ಇಲ್ಲಿ ಶಿಷ್ಟಾಚಾರದ ಬಗ್ಗೆನೇ ಚರ್ಚೆ ಆಗಿರುವಂಥದ್ದು. ನಮ್ಮ ಶಾಸಕರು ಮತ್ತು ಮಂತ್ರಿಗಳ ನಡುವಿನ ಮಾತಿನ ಫೈಟ್ ಹೇಗಿತ್ತು, ಯಾವ ಸ್ವರೂಪದಲ್ಲಿ KDP ಸಭೆಯ ಕೆಲ ಕಾಲವನ್ನು ಈ ಆರೋಪ ಪ್ರತ್ಯಾರೋಪಗಳಿಗೆ ಮೀಸಲಿಡಲಾಗಿತ್ತು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಒಳಗೊಳಗೆ ಗುದ್ದಾಟ ಹೇಗೆ ಸಾಗಿದೆ? ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಹಕಾರ ಸಚಿವರಾಗಿರುವಂತಹ KN ರಾಜಣ್ಣ ಅವರಿಗೆ ಶಿವಕುಮಾರ್ ಅವರು ಆಡಿರ್ತಕ್ಕಂತಹ ಮಾತುಗಳು ಮುಖ್ಯಮಂತ್ರಿಯವರನ್ನೇ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಮಾತು ಸಹಜವಾಗಿದೆ, ಕೆರಳಿಸಿದೆ. ಅವರು ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಸ್ವರೂಪದಲ್ಲಿ ಏನೆಲ್ಲ ಮಾತನಾಡಿದರೆ, ಏನೇನು ಕತೆ ಇವ್ರದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟು, ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ. ಯಾರೂ ಮಾತಾಡಬಾರ್ದು. ಎಲ್ಲರೂ ಬಾಯಿ ಮುಚ್ಕೊಂಡು ಕೊಟ್ಟಂತ ಕೆಲಸ ಮಾಡ್ರಪ್ಪ ಅಂತ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರೇ ಹೇಳಿದ್ರು. ಜನವರಿ 17ನೇ ತಾರೀಕು ಹೇಳಿದ್ರು. ಇವತ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಜನರ ಕೆಲಸ ಮಾಡಬೇಕು ಅಂತ ಹೇಳಿ ತಿಂಗಳಾಯಿತು. ಆದರೂ ಸುಮ್ಮನಾಗ್ತಿಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅಂತ ಅವರ ಹೆಸರನ್ನು ತೆಗೆದು ಮಾತಾಡಬೇಡಿ, ಅವರ ಹೆಸರು ದುರ್ಬಳಕೆ ಆಗ್ತಿದೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಸಹಕಾರ ಸಚಿವ KN ರಾಜಣ್ಣ ಸಿಕ್ಕಾಪಟ್ಟೆ ರಾಂಗ್ ಆದ್ರು. ಏನು ಸಿದ್ದರಾಮಯ್ಯ ಹೆಸರು ಬಳಸ್ಕೊಂಡು ಸದಾಶಿವನಗರದಲ್ಲಿ 4 ಮನೆ ಕಟ್ಟಿದ್ದೀನ, ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಿದ್ದೀನ, ಇಲ್ಲ ತುಮಕೂರಲ್ಲಿ ಮನೆ ಮಾಡಿದ್ದೀನ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಹೊರಹಾಕಿದ್ರು ಸಹಕಾರ ಸಚಿವ ರಾಜಣ್ಣ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿಗೆ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ 4 ಮನೆ ಏನಪ್ಪ
ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ ಒಂದು 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ ಒಂದು 4, ಡಾಲರ್ಸ್ ಕಾಲೋನಿ ಒಂದು 4 ಎಲ್ಲ ಕಟ್ಟಿಸಿದ್ದೀನಲ್ಲ. ಕೆಎನ್ ರಾಜಣ್ಣ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಡಿಕೆ ಶಿವಕುಮಾರ್ ಎಐಸಿಸಿ ಹೆಸರು ಬಳಸ್ಕೊಳ್ಳಲ್ವಾ ಅಂತಾನು ಗುಡುಗಿದ್ರು. ಸಚಿವ ರಾಜಣ್ಣನವರ ಮಾತಿಗೆ ಏನೂ ಮಾತಾಡದ ಡಿಕೆ ಶಿವಕುಮಾರ್ ಕೇರಳ, ರಾಜಸ್ಥಾನಕ್ಕೆ ಹೋಗ್ತಿದ್ದೀನಿ, ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು. ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದ ನಾನು ಮಾಡ್ಕೊಳ್ತೀನಿ, ಕೆಪಿಸಿ ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳು ಆಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾದ್ರು. ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾನೇ ಸೈಲೆಂಟ್ ಆದ್ರು. ಆದ್ರೆ ಸಹಕಾರ ಸಚಿವರು ತಣ್ಣಗಾಗಲಿಲ್ಲ. ಸಿದ್ದರಾಮಯ್ಯ ಹೆಸರನ್ನ ಯಾಕೆ ಬಳಸ್ತಿರೋದು ಅಂತಾನು ಹೇಳಿದ್ರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ನಿಭಾಯಿಸ್ತೀನಿ, ಬೇಕಿದ್ರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಕೊಡ್ತೀನಿ ಅಂತ ಸೀದಾ ಡಿಕೆ ಶಿವಕುಮಾರ್ ಕುರ್ಚಿಗೆ ಟಾರ್ಗೆಟ್ ಇಟ್ರು. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ? ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸಬೇಕು ಅಂತ ಉದ್ದೇಶ ನನಗೇನಿಲ್ಲ. ನಾನು ಕೇಳಿಲ್ಲ. ಅವ್ರು ಕೊಡ್ತೇನೆ ಅಂದ್ರೆ ತೆಗೆದುಕೊಳ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಹೇಳಿದ್ದೀನಿ. ಒಂದು ಕಡೆ ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಆಗ್ತಿದೆ ಅಂತ ಉಪಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ಕೋಟಿ ಕೋಟಿ ಆಸ್ತಿ ಮಾಡಿದ್ದೀನ ಅಂತ ಡಿಸಿಎಂ ವಿರುದ್ಧ ಸಹಕಾರ ಸಚಿವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಅವರದ್ದು ಸಿಂಗಲ್ ಲೈನ್ ಉತ್ತರ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ. ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಕೇಳಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ. ಪಕ್ಷದೊಳಗಿನ ವಿಷಯ ಪಕ್ಷದಲ್ಲೇ ಚರ್ಚೆ ಮಾಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ. ಪಕ್ಷದೊಳಗಿನ ವಿಷಯ ಸಾರ್ವಜನಿಕವಾಗಿ ಮಾತಾಡಬೇಡಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮೋದಿನೇ ಬದಲಾಗ್ತಾರೆ ಹೊರತು ಸಿದ್ದರಾಮಯ್ಯ ಬದಲಾಗಲ್ಲ ಅಂದ್ರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಇಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮಾಡಲಿಕ್ಕಾಗಲ್ಲ. ನಮ್ಮೇನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ, ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತ ಈ ಥರನೂ ಇದೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗೋದು ಗ್ಯಾರಂಟಿ ಅಂತಿದ್ದಾರೆ ಕೈಕಲಿಗಳು. ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿ ಅಧಿವೇಶನ ಮುಗಿದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸುನಾಮಿ ಏಳುತ್ತೆ ಅಂತಿದ್ದಾರೆ ವಿಪಕ್ಷ ನಾಯಕರು. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಇರ್ತಾರೆ ಅಂತ ಸಿದ್ದರಾಮಯ್ಯ ಆಪ್ತ ಬಣದ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಾನು ಹೇಳುತ್ತಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರೇ ಇರ್ತಾರೆ ಅಂತ ಯಾರೂ ಹೇಳಿಕೆ ಕೊಡ್ತಿಲ್ಲ. ಹಾಗಾಗಿನೇ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಸೂಕ್ತ ಸಮಯ, ಸೂಕ್ತ ದಿನ ನೋಡಿ ಪಕ್ಷದಲ್ಲಿ ಬದಲಾವಣೆ ಮಾಡ್ತೀವಿ, ಬದಲಾವಣೆ ಆಗುತ್ತೆ ಅಂದಿದ್ದಾರೆ ವರಿಷ್ಠರು. ಹಾಗಾಗಿ ಡಿಕೆ ಶಿವಕುಮಾರ್ ಜಾಣ ನಡೆ ಇಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲ ಗಮನಿಸ್ತಿದೆ ಅಂತ ಗೊತ್ತಿದೆ. ಅದಕ್ಕೆ ಸಿಟ್ಟು, ಕೋಪ, ಬೇಸರ ಇದ್ರೂ ಡಿಕೆಶಿ ಮೌನವಾಗಿದ್ದಾರೆ. ಏನೇ ಇದ್ರೂ 4 ಗೋಡೆ ಮಧ್ಯೆ ಮಾತಾಡಲು ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರಂತೆ. ಯಾರಿಗೂ ಆಹಾರ ಆಗದೆ ಅಧಿಕಾರ ಹಂಚಿಕೆಯ ಬಗ್ಗೆ ಸೈಲೆಂಟ್ ನೀಲನಕ್ಷೆ ರೆಡಿ ಮಾಡುತ್ತಿದ್ದಾರಂತೆ. ಅದಕ್ಕೆ ಸಿಎಂ ಬಣದ ವಾಗ್ದಾಳಿಗಳಿಗೆ ಉತ್ತರಿಸದೆ ಜಾಣ ನಡೆ ಅನುಸರಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋ ಮತ್ತೊಂದು ಸಮಾಚಾರ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಒಳಬೇಗುದಿ ಬಗ್ಗೆ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಸಿಎಂ ಸ್ಥಾನ ಹೇಗೆ ಗಿಟ್ಟಿಸಿಕೊಳ್ಬೇಕೆಂದು ಡಿಕೆಶಿ ಒಳಗೊಳಗೇ ಕುದಿಯುತ್ತಿದ್ದಾರೆ. ಬಹಿರಂಗವಾಗಿ ಅದನ್ನ ಹೇಳೋಕ್ಕಾಗುತ್ತಿಲ್ಲ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅಂತ ಹೇಳುತ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಯಾರ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ರಿ, ಕಾಂಗ್ರೆಸ್ನಾಗ ಎಲ್ಲ ಅವರ ಬಿಡಾಡ್ತಾರ, ಅವರ ಮಾತಾಡ್ತಾರ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೆ ಎಷ್ಟು ಬೇಗುದಿ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತೆಗೆದು ಹಾಕ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದ. ಅದಕ್ಕೆ ಇದೆಲ್ಲ ಸ್ವಲ್ಪ ಡ್ರಾಮಾಬಾಜಿ ನಡೀತಾ ಇವೆ. ಇದರ ಪರಿಣಾಮನ ಇವತ್ತು
ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ. ಬಿಜೆಪಿ ಅವರು ಏನಾದರೂ ಹೇಳಲಿ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಜೆಟ್ ಮುಗಿಯೋವರೆಗೂ ಬದಲಾವಣೆಯ ಗಾಳಿ ಜೋರಾಗೇ ಬೀಸೋದಿಲ್ಲ. ಬಜೆಟ್ ಅಧಿವೇಶನ ಯಶಸ್ವಿಯಾಗಬೇಕು, ಸ್ಥಳೀಯ ಸಂಸ್ಥೆ ಚುನಾವಣೆಯೂ ಆಗಬೇಕು. ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ದಲಿತ ಸಿಎಂ, ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ವಿಚಾರಗಳು ಬಿರುಗಾಳಿ ಎಬ್ಬಿಸೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸದ್ಯಕ್ಕೆ ಮಾರ್ಚ್ 7ರಂದು ರಾಜ್ಯದ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಆ ಕಡೆ ಬಜೆಟ್ ಮಂಡನೆಗೆ ತಯಾರಿ ಮಾಡಿಕೊಳ್ತಿದ್ರೆ, ಈ ಕಡೆಯಲ್ಲಿ ಅಧಿಕಾರದ ಕುರ್ಚಿಯ ಸುತ್ತಲೂ ನಡೀತಾ ಇರುವಂತಹ ವಾಗ್ಯುದ್ಧ ಮುಂದುವರೆದಿದೆ. ವಿಶೇಷ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಸದಸ್ಯರುಗಳ ನಡುವೆನೇ ನಡೀತಾ ಇರುವಂತಹ ಈ ವಾಕ್ ಸಮರ ಇದೆ. ಒಂದು ಕಡೆಯಲ್ಲಿ DCM, ಮತ್ತೊಂದು ಕಡೆಯಲ್ಲಿ ಅದರ್ಸ್ ಅನ್ನುವಂತಹ ರೀತಿಯಲ್ಲಿ ನಡೀತಾ ಇರುವಂತಹ ವಾಕ್ ಸಮರ ಇದೆ. ಇದು ಬಹಳ ಕುತೂಹಲಕಾರಿಯಾಗಿರುವಂಥದ್ದು. ಹಾಗೆಯೇ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಆದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಾರೆ, ನಾವೆಲ್ಲರೂ ಕೂಡ ಚೆನ್ನಾಗೇ ಇದ್ದೀವಿ, ಆದರೆ ನೀವೇ ಸುಮ್ಮನೆ ಇಲ್ಲ ಸಲ್ಲದನ್ನು ಕಲ್ಪಿಸ್ಕೊಳ್ತಾ ಇದ್ದೀರಿ. ಆದರೆ ಯಾವ ಕಾರಣಕ್ಕೆ ಹಾಗಂದರೆ CM ಅನ್ನು ದುರ್ಬಳಕೆ ಮಾಡ್ಕೊಳ್ತಿದೆ ಅಂದ್ಕೊಂಡು ಉಪಮುಖ್ಯಮಂತ್ರಿಯವರು ಹೇಳ್ತಾರೆ. ದುರ್ಬಳಕೆಯ ಮಾತಿಗೆ ಸದಾಶಿವನಗರದ ಸೈಟು, ಮನೆ ಅಥವಾ ಡಾಲರ್ಸ್ ಕಾಲನಿಯ ಮನೆ, ತುಮಕೂರಿನ ಮನೆಗಳ ಹೆಸರುಗಳನ್ನು ಹೇಳಿಕೊಂಡು ಯಾಕೆ ಕೌಂಟ್ರ್ ಕೊಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುವಂಥದ್ದು. ರಾಜಕಾರಣಿಗಳಿಗೆ ಉದ್ಘಾಟನೆ ಮಾಡುವಂಥದ್ದು ಅಂದರೆ ಬಹಳ ಖುಷಿಯ ಕೆಲಸ. ಯಾಕಂದರೆ ಅದರ ಮೂಲಕವಾಗಿ ನಾವು ಈ ಕೆಲಸ ಮಾಡಿಸಿದ್ದೀವಿ ಅಂತ ತೋರಿಸ್ಕೊಡುವಂತಹ ಪ್ರಯತ್ನ. ಅದಕ್ಕೆ ಭಾಳ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಕಟ್ಟಡವನ್ನು 2 ಬಾರಿ ಉದ್ಘಾಟನೆ ಮಾಡಿಸ್ಬಿಡೋದು, ಅವ್ರದ್ದು ಕ್ರೆಡಿಟು ಇವ್ರಿಗೂ ಕ್ರೆಡಿಟ್ ಅನ್ನೋಂತಹ ರೀತಿಯಲ್ಲಿ. ನೋಡಿ, ಇಲ್ಲಿ ನಡೆದಿರುವಂಥದ್ದು ಫೆಬ್ರವರಿ 1 ಮತ್ತು ಫೆಬ್ರವರಿ 15ರಂದು, ಫೆಬ್ರವರಿ 9ರಂದು ಮತ್ತು ಫೆಬ್ರವರಿ 15ರಂದು 2 ಉದ್ಘಾಟನೆ ಒಂದೇ ಕಚೇರಿಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಒಂದೇ ಕಟ್ಟಡಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಂಗಳಾದೇವಿಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶುವೈದ್ಯ ಚಿಕಿತ್ಸಾಲಯ, ಸಿಬ್ಬಂದಿ ವಸತಿಗೃಹ, ಬಸ್ ಟರ್ಮಿನಲ್, ಉದ್ಯಾನವನ ಉದ್ಘಾಟನೆ ಇವೆಲ್ಲವನ್ನು ಕೂಡ ಜೊತೆಯಾಗಿ ಮಾಡಿರುವಂಥದ್ದು. ಇದು ಒಂದು ಆಸ್ಪತ್ರೆಯನ್ನು 2 ಬಾರಿ ಉದ್ಘಾಟನೆ ಮಾಡಿರುವಂಥದ್ದು. ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಯಾರನ್ನು ಯಾವ ಕಾರಣಕ್ಕಾಗಿ ಪರಿಗಣಿಸೋದಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಶಾಸಕರು, ಸಂಸದರು, ಮೇಯರ್ ಇವರೆಲ್ಲರೂ ಕೂಡ ಒಂದೇ ಪಕ್ಷದವರು ಇದ್ದಾರೆ ಅಂತ ಹೇಳ್ಕೊಂಡು ಅವರು 1 ಬಾರಿ ಉದ್ಘಾಟನೆ ಮಾಡಿದ್ರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಯವರು, ಹಾಗೆಯೇ MLC ಇವರೆಲ್ಲ ಸೇರಿಕೊಂಡು ಮತ್ತೊಂದು ಬಾರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗಾದರೆ ಯಾವ ಉದ್ದೇಶ? ಇದರಿಂದಾಗಿ ಎಕ್ಸ್ಟ್ರಾ ಸರ್ವಿಸ್ ಇರಾದರೂ ನಮ್ಮ ಜನರಿಗೆ ಸಿಗುತ್ತಾ ಈ ಕಟ್ಟಡದ ಮೂಲಕವಾಗಿ, ಈ ಆಸ್ಪತ್ರೆಗಳ ಮೂಲಕವಾಗಿ ಅನ್ನುವಂತಹ ಸಹಜವಾಗಿರುವಂತಹ ಪ್ರಶ್ನೆ ಮೂಡುವಂಥದ್ದು. ಇಲ್ಲಿ ಆರೋಗ್ಯ ಸಚಿವರು ಕೂಡ ಉಸ್ತುವಾರಿ ಸಚಿವರಾಗಿದ್ದರು. ಅವ್ರನ್ನ ಬಿಟ್ಟು ಶಾಸಕರು, ಸಂಸದರು ಸೇರಿಕೊಂಡು ಈ ರೀತಿಯಾಗಿ ಉದ್ಘಾಟನೆ ಮಾಡಿರೋದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಇದ್ದರೆ, ಸಚಿವರು ನಂತರ ಅದನ್ನು ಉದ್ಘಾಟನೆ ಮಾಡೋದ್ರಿಂದ ಎಕ್ಸ್ಟ್ರಾ ಏನನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಮೂಡುತ್ತೆ. ಆದರೆ ಇದು ಇಲ್ಲಿಗೆ ನಿಂತಿಲ್ಲ. ಇದರ ಮುಂದುವರೆದ ಭಾಗವಾಗಿ ನಡೆದಿರುವಂತಹ ಕೆಲವೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕು. ಈ ಉದ್ಘಾಟನೆಯ ನಂತರ ಒಂದು ಉದ್ಘಾಟನೆಯ ದಿವಸವೂ ಕೂಡ ಒಂದು ಸುತ್ತಿನ ಮಾತಿನ ಯುದ್ಧ ನಡೆದಿತ್ತು ವೇದವ್ಯಾಸ್ ಕಾಮತ್ ಅವರ ಮತ್ತು ದಿನೇಶ್ ಗುಂಡೂರಾವ್ ಅವರ ನಡುವೆ. ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನನ್ನ ಹತ್ರ ಗಮನಕ್ಕೆ ತಂದಿಲ್ಲ. ಸೌಜನ್ಯಕ್ಕಾದರೂ ಶಾಸಕರೇ, ನೀವು ನಾಡ್ದು 17ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ, 15ನೇ ತಾರೀಕು ಉದ್ಘಾಟನೆ ಮಾಡ್ತೀವಿ, ನೀವು ಇದ್ದೀರಂತ ನೀವು ಕೇಳಿದ್ದೀರಾ? ಯಾರಾದ್ರೊಬ್ಬರು ಯಾವಾದರೂ ಒಂದು ಅಧಿಕಾರಿಗಳು ಕೇಳಿದ್ದೀರಾ? ಹಾಗಾದರೆ ಇದು ನನ್ನ ಹಕ್ಕುಚ್ಯುತಿ ಆಗಲ್ವಾ ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದಕ್ಕೆ ಉಸ್ತುವಾರಿ ಸಚಿವರು ಈ ರೀತಿಯ ರಾಜಕಾರಣವನ್ನು ಮಾಡೋದು ಅಥವಾ ಉಸ್ತುವಾರಿ ಸಚಿವರಿಗೆ ಹಿಡ್ಕೊಂಡು ಯಾರೋ ಹಿಂದುಗಡೆಯಿಂದ ಆಟ ಆಡಿಸೋದು, ಇಂಥದ್ದನ್ನು ಬಿಟ್ಟು ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಅವರು ತಮ್ಮ ಗಮನ ಕೊಡಲಿ. ಫಿಶಿಯರ್ಸ್ನ ನಾವು ಬ್ಲೇಮ್ ಮಾಡೋಣ, ಅದೊಂದು ಕಡೆ ಅವ್ರದ್ದು ತಪ್ಪಿದೆ. ಇವ್ರಿಗೆ ಅಷ್ಟು ಗೊತ್ತಿಲ್ವ ಇವ್ರಿಗೆ ಯಾರನ್ನ ಕರಿಬೇಕು, ಹೇಗೆ ಮಾಡಬೇಕು ಕಾರ್ಯಕ್ರಮ ಅಂತ? ಈಗ ನಾನು ಬಂದ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದವ್ಯಾಸ ಕಾಮ ಕ್ಷೇತ್ರದಲ್ಲಿ? ಆಮೇಲೆ ನಾಳೆ ಅಸೆಂಬ್ಲಿಲಿ ಅವರು ರೇಸ್ ಮಾಡ್ತಾರೆ, ನೋಡಿ ನಾವು ಶಿಷ್ಟಾಚಾರ ಎಲ್ಲ ನೋಡಿ ಬಂದೆಲ್ಲ ಇಲ್ಲ. ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತದೆ. ಇವೆಲ್ಲ ಸುಮ್ಮನೆ ಈ ತರ ನೋಡಿ, ಈ ತರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ, ಅದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ. ಇದು ಮೊನ್ನೆ ನಡೆಯಿತು ಮಾತಿನ ಜಗಳ, ಇವತ್ತು ಮುಂದುವರೆದಿದೆ. KDPಯಲ್ಲೂ ಕೂಡ ಕಚ್ಚಾಟ ನಡೆದಿದೆ. ಒಂದು ಆಸ್ಪತ್ರೆಯನ್ನು 2 ಬಾರಿ ಉದ್ಘಾಟನೆ ನಡೆಸಿದಂಥವರು ಇವತ್ತು ಮುಖಾಮುಖಿಯಾಗಿದ್ದಾರೆ. ಉದ್ಘಾಟನೆ ಎಲ್ಲ ಮಾಡಿದ ನಂತರ ಶಿಷ್ಟಾಚಾರದ ಫೈಟ್ ಇವತ್ತು ನಡೆದಿದೆ. ಹಕ್ಕುಚ್ಯುತಿ ಆಗಿದೆ ಅನ್ನುವಂಥದ್ದನ್ನು ಇದನ್ನು ಮೊದಲನೇ ಆಂಟಿಸಿಪೇಟ್ ಮಾಡಿದರು ಉಸ್ತುವಾರಿ ಸಚಿವರುಗಳು. ಇದನ್ನು ನಾಳೆ ದಿನ ಇವರು
ಅಸೆಂಬ್ಲಿಲಿ ಕೂಡ ರೈಸ್ ಮಾಡುವಂಥ ಅಸೆಂಬ್ಲಿಗಿಂತ ಮೊದಲು ಈಗ KDP ಸಭೆಯಲ್ಲೂ ಕೂಡ ರೈಸ್ ಮಾಡಲಾಗಿದೆ. ಉದ್ಘಾಟನೆ ದಿನವೂ ಕೂಡ ಅದೇ ಗಲಾಟೆ, KDP ಸಭೆಯಲ್ಲೂ ಕೂಡ ಅದೇ ರೀತಿಯಾದಂಥ ಗೊಂದಲ ಇವತ್ತು ಕೂಡ ನಡೆದಿತ್ತು. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿರೋ ಅಂತಂದರೆ, ನೋಡಿ, ಒಂದು ಕಟ್ಟಡದ ಉದ್ಘಾಟನೆಯನ್ನು ಇಬ್ಬರಿಬ್ಬರು ಹೋಗಿ ಮಾಡುವಂಥದ್ದು, ಎರಡೆರಡು ಬಾರಿ ಮಾಡುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ. ಅಂದರೆ ಅಷ್ಟು ಕಮ್ಯುನಿಕೇಷನ್ ಗ್ಯಾಪ್ ನಮ್ಮ ಸರ್ಕಾರಗಳಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅಲ್ಲಿ ಅಧಿಕಾರಿಗಳಿಲ್ಲದೇ ರಾಜಕಾರಣಿಗಳೇ ಸೇರಿಕೊಂಡು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಆದರೆ ಸರ್ಕಾರಿ ವ್ಯವಸ್ಥೆಯ ಒಳಗಡೆ ಈ ರೀತಿಯಾದ ಉದ್ಘಾಟನೆಗಳಿಗೆ ಅವಕಾಶ ಇದೆಯಾ? ಎರಡು ಪಕ್ಷಗಳದವರು ಆಡಳಿತಕ್ಕೆ ಒಂದು ಪಕ್ಷ ಇದೆ, ಇನ್ನೊಂದು ಪ್ರತಿಪಕ್ಷದವರೇ ಅಲ್ಲಿ ಶಾಸಕರಿದ್ದಾರೆ ಅಂತ ಹೇಳಿದರೆ ಜೊತೆಯಾಗಿ ಹೋಗಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ಅಂತೇಳಿ. ಜನರ ಆರೋಗ್ಯ ಸೇವೆಗಿಂತ ಕೂಡ ರಾಜಕಾರಣಿಗಳಿಗೆ ಶಿಷ್ಟಾಚಾರವೇ ಹೆಚ್ಚಾಯಿತಾ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಇಂಥ ಶಿಷ್ಟಾಚಾರದ ಪ್ರಶ್ನೆಗಳು ಯಾವಾಗ ಉದ್ಭವ ಆಗುತ್ತೆ ಅಂತೇಳಿ ಪ್ರತಿಷ್ಠೆ ಅನ್ನುವಂಥದ್ದು ಅಡ್ಡ ಬಂದಾಗ ಉದ್ಭವ ಆಗುವಂತಹ ಸಮಸ್ಯೆಗಳಿವು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲದೇ BJP ನಾಯಕರು ಉದ್ಘಾಟನೆಯನ್ನು ಮಾಡಿದರು ಅನ್ನುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇರುವಂತಹ ಆಪಾದನೆ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶುವೈದ್ಯಕೀಯ ಶಾಲೆ ಇವೆಲ್ಲವೂ ಕೂಡ ಇತ್ತು. ಇದು ನಮ್ಮ ಗಮನಕ್ಕೆ ತರದೇನೆ ಇದನ್ನು ಮಾಡಿದ್ದಾರೆ ಅನ್ನುವಂಥ ಅವರ ಒಂದು ಆಪಾದನೆ. ಸರ್ಕಾರದ ಕಡೆ ಇಲ್ಲೂ ಕೂಡ ಉದ್ಘಾಟನೆ ಆಯಿತು, ನಮ್ಮನ್ನು ಅದಕ್ಕೆ ಕರೆದಿಲ್ಲ ಅಂತೇಳಿ ಶಾಸಕರು ಸಿಟ್ಟಾಗಿದ್ದಾರೆ. ನೋಡಿ, ನಾವು ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ, ನಾವು ಉದ್ಘಾಟನೆ ಮಾಡಿದ ನಂತರ ಅವರು ಉದ್ಘಾಟನೆ ಮಾಡಿದರು, ಆದರೆ ಅವರು ಉದ್ಘಾಟನೆ ಮಾಡುವಾಗ ನಮ್ಮನ್ನು ಕರೆದಿಲ್ಲ ಅಂತೇಳಿ. ಹಾಗಾದರೆ ನೀವು ಉದ್ಘಾಟನೆ ಮಾಡಿದಾಗ ಅವ್ರನ್ನ ಕರೆದ್ರ? ಈ ಪ್ರಶ್ನೆಯೂ ಕೂಡ ಬರುತ್ತೆ. ಯಾವ ಕಾರಣಕ್ಕೆ ಕರೆದಿಲ್ಲ ಮತ್ತು ಯಾಕೆ ತರಾತುರಿ ಇತ್ತು? ನಿಮಗೆ ಯಾಕೆ ಹೊಂದಾಣಿಕೆ ಇಬ್ಬರು ಸೇರಿಕೊಂಡು ಒಂದೇ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಸಾಕಾಗ್ತಾ ಇರಲಿಲ್ವಾ? ಯಾಕೆ ಈ ಕ್ರೆಡಿಟ್ ವಾರ್ ಅಂತೇಳಿ? ಸರ್ಕಾರದ ಕಡೆಯಲ್ಲೂ ಕೂಡ ಉದ್ಘಾಟನೆ ಆಗಿದೆ. ಮಂಗಳೂರು ದಕ್ಷಿಣ ಕ್ಷೇತ್ರದ BJP ಶಾಸಕ ವೇದವ್ಯಾಸ ಕಾಮತ್ ಅವರು ಸರ್ಕಾರದ ವಿರುದ್ಧ ಇಂಥದ್ದೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನು ಕರೀದೇನೆ ಇವರು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರದ್ದು ಸಿಟ್ಟು. ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತೇಳಿ ಸಚಿವರ ವಿರುದ್ಧ ಸಿಟ್ಟಾಗಿದ್ದಾರೆ. ಇಲ್ಲಿ ಬಲಿಪಶುಗಳಾಗುವಂಥದ್ದು ಸಹಜವಾಗಿಯೇ ಅಧಿಕಾರಿಗಳು. ಉದ್ಘಾಟನೆ ಮಾಡ್ತಾರೆ, 2 ಬಾರಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಅಧಿಕಾರಿಗಳು ನಮ್ಮನ್ನು ಕರೆದಿಲ್ಲ, ನಮ್ಮ ಡೇಟ್ ಕೇಳಿಲ್ಲ, ನಮ್ಮ ಟೈಮ್ ಕೇಳಿಲ್ಲ, ಕೇಳದೇನೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಬರುತ್ತೆ. ಉದ್ಘಾಟನೆಗೆ ಆಮಂತ್ರಣ ಪತ್ರ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕೂಡ ಕಿಡಿಕಾರಿದ್ದಾರೆ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಅವರು. ಈ ಮೂಲಕ ಅವರು ಸಿಟ್ಟಾಗಿದ್ದಾರೆ, ನಮ್ಮನ್ನು ಕರೆದಿಲ್ಲ ಅಂತ. ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ನನ್ನ ವಿರುದ್ಧ ಮಾತನಾಡಿದ್ದೀರಿ ಅಂತ ಕೂಡ ಸಿಟ್ಟಾಗಿದ್ದಾರೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ. ಸಹಜವಾಗಿಯೇ ನಮಗಿಂತ ಮೊದಲು ನೀವು ಉದ್ಘಾಟನೆ ಮಾಡಿದರೆ ಇವರು ಸಿಟ್ಟಾಗಿರ್ತಾರೆ, ಅವರು ಸಿಟ್ಟಾಗಿರ್ತಾರೆ. ಹೀಗೆ ಅಂದರೆ ಒಂದು ಇದರಿಂದಾಗಿ ಇವರ ನಡುವೆ ಕ್ರೆಡಿಟ್ ವಾರ್ ನಡೆಯುತ್ತೆ ಹೊರತು ವಿಶೇಷವಾಗಿ ಸೇವೆ ಕೊಡಿಸೋದಕ್ಕೆ, ಜನರಿಗೆ ಒಳ್ಳೆಯ ಸೇವೆ ಸಿಗೋದಕ್ಕೆ, ಸಾರ್ವಜನಿಕರಿಗೆ ಉತ್ತಮವಂತಹ ಸೇವೆ ಸಿಗೋದಕ್ಕೆ ಬೇಕಾಗಿ ಇವರ ನಡುವೆ ಫೈಟ್ ಇಲ್ಲ. ಇವರಿಗಿರುವಂಥ ಫೈಟ್ ಏನಂದರೆ ಪ್ರತಿಷ್ಠೆ ಇತ್ತು. ಮೊದಲ ಉದ್ಘಾಟನೆ ಬಳಿಕ 4 ದಿನ ಆಸ್ಪತ್ರೆಯನ್ನು ಬಂದ್ ಮಾಡಿದ್ರಿ ಅಂತ ಆರೋಪವನ್ನು ವೇದವ್ಯಾಸ ಕಾಮತ್ರು ಮಾಡ್ತಾ ಇದ್ದಾರೆ. ಆದರೆ ದಿನೇಶ್ ಗುಂಡೂರಾವ್ ಅವರ ಪ್ರಕಾರ ಇಂಥದ್ದನ್ನು ಇಲ್ಲ ಸಲ್ಲದನ್ನೆಲ್ಲ ಹಬ್ಬಿಸುವಂಥದ್ದು ಇವರ ಕೆಲಸ ಅಂತೇಳಿ. ಇನ್ನು ಆಮಂತ್ರಣದಲ್ಲಿ ಯಾವುದೇ ಪ್ರಮಾದಗಳು ಆಗಿಲ್ಲ ಅಂತೇಳಿ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಸಿಕ್ಕಾಕೊಳ್ತಾ ಇರುವಂಥದ್ದು ಯಾರಂದರೆ ಪಾಲಿಕೆ ಅಧಿಕಾರಿಗಳು. ಪಾಲಿಕೆ ವ್ಯಾಪ್ತಿಯಲ್ಲಿದೆ, ಪಾಲಿಕೆ ಅಧಿಕಾರಿಗಳು ಈ ಇಡೀ ಕಾರ್ಯಕ್ರಮವನ್ನು ನೋಡ್ಕೊಳ್ಬೇಕಾಗುತ್ತೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಶಿಷ್ಟಾಚಾರದ ಉಲ್ಲಂಘನೆ ಆಗಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನನಗೂ ಯಾವುದೇ ಆಮಂತ್ರಣ ಬಂದಿಲ್ಲ ಅಂಥೇಳಿ ಗುಂಡೂರಾವ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನೀವು ಫಸ್ಟ್ ಉದ್ಘಾಟನೆ ಮಾಡಿದಾಗ ನನಗೂ ಕೂಡ ಯಾವುದೇ ರೀತಿಯಂಥ ಆಮಂತ್ರಣವನ್ನು ನೀವು ಕೊಟ್ಟಿಲ್ಲ ಅಂತ. ಅಂದರೆ ಇಲ್ಲಿ ಇಡೀ ಒಂದು ಕಾರ್ಯಕ್ರಮವನ್ನು 2 ಬಾರಿ ಉದ್ಘಾಟನೆ ಮಾಡೋದ್ರ ಮೂಲಕವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡಿರೋ ಸಾಮಾನ್ಯ ಜನ ಇದಕ್ಕೆ ಮಾಡಿರುವಂಥ ಖರ್ಚು ಯಾರದು, ಯಾರ ಮನೆಯ ದುಡ್ಡನ್ನು ಇವರು ಖರ್ಚು ಮಾಡಿದ್ದಾರೆ ಇದಕ್ಕೆ ಅನ್ನೋಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಮತ್ತು ಇವತ್ತು KDP ಸಭೆಯಲ್ಲಿ ಇಬ್ಬರ ನಡುವೆ ವಾಗ್ವಾದವು ಕೂಡ ಬಹಳ ಜೋರಾಗಿಯೇ ಸಾಗಿದೆ. ನನಗಂತೂ ಯಾರು ಕೂಡ ಇದು 3 ಕಟ್ಟಡಗಳು ಉದ್ಘಾಟನೆ ಅಂತ ಹೇಳಿದ ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸರ್ ಈ ಥರ ಡೇಟ್ ಕೊಡಿ, ಒಂದು ಪ್ರೋಗ್ರಾಮ್ ಮಾಡಬೇಕು, ಈ ಥರ 3 ಬಿಲ್ಡಿಂಗ್ಗಳಿದೆ, ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಯಾರು ಕೂಡ ಬಂದು ನನಗೆ ಕೇಳಲಿಲ್ಲ, ನನಗೆ ಡೇಟ್ ತಗೊಳ್ಳಿಲ್ಲ, ನನ್ನ ಹತ್ರ ಯಾರು ಮಾತಾಡಲಿಲ್ಲ. ಆ ಫಂಕ್ಷನ್ ನನ್ನನ್ನು ಕರೆದ್ರ ನೋಡಿ, ಸ್ಮಾರ್ಟ್ ಸಿಟಿಯವರಿಗೆ ಇನ್ಫಾರ್ಮೇಶನ್ ಇಲ್ಲ, ಕಾರ್ಪೊರೇಷನ್ ಕಮಿಷನರ್ಗೆ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಇದನ್ನ ಆಗಬೇಕಾದ್ರೆ ಇದು ಒಂದು ಪವಾಡದ ರೀತಿಯಲ್ಲಿ ಯಾರು ಗೊತ್ತಿದ್ದೇನೆ ಆರ್ಗನೈಸ್ ಆಗಿ ನಿಮಗೆ ಮಾತ್ರ ಇನ್ವಿಟೇಷನ್ ಬಂದಿದೆ ಹೊರತು ನನಗಂತೂ ಇನ್ವಿಟೇಷನ್ ಇಲ್ಲ. ಸೊ ಅಷ್ಟಕ್ಕೆ ಬಿಡೋಣ. ಸೊ ಇಲ್ಲಿಗೆ ಇದರಿಂದ ಯಾರು ಅವಶ್ಯಕತೆ ಇಲ್ಲ. ನಾನು ನಿಮ್ಮೊಟ್ಟಿಗೆ ನೀವು ಹಾಗೆ ಕೂತ್ಕೊಳ್ಳಿ ಸಾಕು ಅಂತ ಹೇಳಲಿಕ್ಕೆ ಈ ಸದಸ್ಯ ನಾನು. ಮತ್ತೆ ನೀವು ಈ ಸಭೆಯ ಸದಸ್ಯ ನಾನು ಅಲ್ಲ ಅಂತ ಹೇಳಿ ಎದ್ದು ಹೋಗ್ತೀನಿ. ನಾನು ಹೇಳ್ತೀನಿ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿ ಐ ಆಮ್ ವಿತ್ ಯು. ನೀವು
ಅಂದರೆ ಇದರ ಮೂಲಕವಾಗಿ ಏನಾಗುತ್ತೆ ಅಂತೇಳಿ, ಇಂತಹ ವಾದಗಳ ಮೂಲಕವಾಗಿ ಏನಾಗುತ್ತೆ ಅಂದರೆ ಇವರ ಬೆಂಬಲಿಗರು ನೀವು ಭಾಳ ಚೆನ್ನಾಗಿ ಮಾತಾಡಿದ್ರಿ ಇವತ್ತು, ನೀವು ಭಾಳ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ಕೊಂಡು ಹೇಳ್ಕೊಳ್ತಾರೆ, ಇವ್ರನ್ನ ಹೊಗಳ್ತಾರೆ. ಇದರ ಹೊರತಾಗಿ ಇದರಿಂದಾಗಿ ಆ ಭಾಗದ ಜನರಿಗೆ ಒಳ್ಳೆಯ ರೀತಿಯಾದಂತಹ ಆರೋಗ್ಯದ ಸೇವೆಯಾಗಿ ಬೇರೆ ಯಾವುದೂ ಸಿಗುವಂಥದ್ದನ್ನು ಎನ್ಶೂರ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ. ಯಾಕಂದರೆ ಇವ್ರಿಗೂ ಹೋರಾಟ ಮಾಡಬೇಕಾಗಿರೋದು, ಇವರು ಸಿಟ್ಟಾಗಬೇಕಾಗಿರೋದು, ಅಥವಾ ನಮ್ಮನ್ನು ಕರೆದಿದ್ದಾರೆ ಕರೆದಿಲ್ಲ ನೋಡಿ. ಮೊದಲು ಒಂದು ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ, ಅದು ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ಅಂತೇಳಿ. ಆದರೆ ಏನಿದರ ಅರ್ಥ, ಹೇಗೆ ಇಂಥ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ? ಇಂತಹ ಮೂಲ ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ನಮ್ಮ ರಾಜಕಾರಣಿಗಳು ಸರಿ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.